ಪದ್ಮಶ್ರೀ ಪುರಸ್ಕೃತೆ ಏನ್ ಡಾಕ್ಟರ್ ಕಾಮಿನಿ ರಾವ್ ಅವರ ಮೇಲೆ ಅವರ ಸೊಸೆ ಒಂದು ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಎಫ್ಐಆರ್ ಸಹ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಸೊಸೆ ಮತ್ತೆ ಡಾಕ್ಟರ್ ಕಾಮಿನಿ ರಾವ್ ಇದ್ದಾರೆ. ಮತ್ತೆ ಇದೆಲ್ಲನೂ ಸಹ ಸುಳ್ಳು ಅಂತಾನೂ ಸಹ ಈಗ ಹೇಳ್ತಾ ಇರುವಂತದ್ದು, ಮತ್ತೆ ಈಗ ಅದು ಬಿ ರಿಪೋರ್ಟ್ ಆಗಿದೆ ಅನ್ನೋ ಮಾತನ್ನು ಸಹ ಅವರು ಹೇಳ್ತಾರೆ. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಸ್ವತಃ ಅವರ ಸೊಸೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾನ. ಮೇಡಮ್ ನಮಸ್ಕಾರ. ಈಗ ಒಂದು ನೀವು ನಿಮ್ಮ ಅತ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಸಹ ಆಗಿತ್ತು. ಸೊ ಈಗ ಏನಾಗಿದೆ, ಈಗ ಬಿ ರಿಪೋರ್ಟ್ ಆಗಿದೆ ಅಂತ ಗೊತ್ತಾಗಿರೋ ಅಂತ. ಫಸ್ಟ್ ಆಫ್ ಆಲ್ ಅದು ಕಂಪ್ಲೇಂಟ್ ನನ್ಗೆ ಗೊತ್ತಿಲ್ಲ ಯಾರು ಏನು ಓದಿದಿರಾ ಏನು ಅಂತ. ಹಲ್ಲೆ ಆಗಿದೆ ಅಂತಲ್ಲ, ಅದು ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ಇದು ಯಾವುದೋ ಒನ್ ಆಫ್ ಸಂಬಡಿ ಅವ್ರಿಗೆ ಹೆದರಿಸಿ ಇದ್ ಮಾಡ್ಲೇಬೇಕು ನೀವು ಅಂತ ಹೇಳಿ ಮಾಡ್ಸಿರೋದು. ಅದನ್ನ ಅರ್ಥ ಆಯ್ತಲ್ಲ. ಅವ್ರು ಎಲ್ಲೂ ಹಲ್ಲೆ ಆಗಿದೆ ಅದೆಲ್ಲ ಹೇಳೋದಿಲ್ಲ ಅದು. ಎನಿವೆ, ಲೆಟ್ಸ್ ನಾಟ್ ಗೆಟ್ ಬ್ಯಾಕ್ ಟು ದಟ್. ಸಿ, ಫಸ್ಟ್ ಆಫ್ ಆಲ್ ನಾವಿಬ್ರು 15 ವರ್ಷದಿಂದ ಜೊತೆಲಿದ್ದೀವಿ ಮದ್ವೆ ಆದಾಗಿಂದ. ನನಗವ್ರ ಅತ್ತೆ ತರ ಇಲ್ಲ, ತಾಯಿ ತರ ಇದ್ದಾರೆ. ನಾನು ಅವ್ರಿಗೆ ಮಗಳ ತರ ಇದ್ದೀನಿ. ಸೊ ನಾವಿಬ್ರು ಆಲ್ಮೋಸ್ಟ್ 12 ವರ್ಷದಿಂದ ಜೊತೆಗೆ ಕೆಲಸ ಮಾಡ್ತಾ ಇದೀವಿ. ನಮ್ಮಿಬ್ರು ಮಧ್ಯ ಏನು ಪ್ರಾಬ್ಲಮ್ ಇಲ್ಲ, ಒಂದೇ ಮನೆಯಲ್ಲೇ ಇನ್ನೂ ಸಂಸಾರ ಮಾಡ್ತಾ ಇದೀವಿ. ಸೊ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯ್ತು ರೂಮರ್ಸ್ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ದಿಸ್ ಹಸ್ ರಿಯಲಿ ಡಿಸ್ಟರ್ಬ್ಡ್ ಅಸ್ ಎ ಲಾಟ್. ಇನ್ನೊಂದು ಹೇಳ್ತಾ ಇದ್ರು 80 ಕೋಟಿ ಆಸ್ತಿಗೋಸ್ಕರ ನಿಮ್ಮ ಅತ್ತೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸಹ ಒಂದಾಗಾಯ್ತು. ಸರ್ ಅದು ನಿಜ ಏನ್ ಮೇಡಮ್? ಓಕೆ, 80 ಕೋಟಿ ನೀವು ನ್ಯೂಸ್ ಅಲ್ಲಿ ಹೇಳ್ತಾ ಇರೋದು ಹಾಸ್ಪಿಟಲ್ ಶೇರ್ಸ್ಗೋಸ್ಕರ ಅಂತ. ಹಾಸ್ಪಿಟಲ್ 50% ನಾನು ಓನರು, 50% ಅವ್ರು ಓನರು. ನಾವಿಬ್ರು ಖುದ್ದಾಗಿ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಬ್ರು 50-50 ಹಾಕಿ ಸ್ಟಾರ್ಟ್ ಮಾಡಿರೋದು, ಆಯ್ತಲ್ಲ. ಸೊ ಇದೆಲ್ಲ ರೂಮರ್ಸ್ ಸರ್, ಇದು ಟೋಟಲ್ ರೂಮರ್ಸ್ ಇದು. ಅಂಡ್ ಐ ಡೋಂಟ್ ನೋ ನ್ಯೂಸ್ ಚಾನಲ್ ಅವ್ರು ವೆರಿಫೈ ಮಾಡೋದಿಲ್ಲ ಹೆಂಗೆ ಇದನ್ನೆಲ್ಲ ಹಾಕಿದ್ರಿ ಅಂತ. ಬಟ್ ಇಟ್ಸ್ ಓಕೆ, ಬಟ್ ವಿ ಆರ್ ಕ್ಲಾರಿಫೈಯಿಂಗ್ ದಿಸ್ 100% ಇಟ್ ಇಸ್ ಲೈ. ಅಮ್ಮನ ಹತ್ರ ಮಾತಾಡಿ. ಸ್ವತಃ ಈಗ ಡಾಕ್ಟರ್ ಕಾಮಿನಿ ರಾವ್ ಇದಾರೆ ಮೇಡಮ್, ಅವ್ರನ್ನ ಮಾತಾಡ್ತಾರೆ. ಮೇಡಮ್, ಈಗ ಈ ರೀತಿ ನಿಮ್ಮ ಸೊಸೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರೆ ಕಂಪ್ಲೇಂಟ್ ಆಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇರೋದು, ಮತ್ತೆ ಸ್ಟೇಷನ್ ಸಹ ಈಗ ಹೋಗಿದ್ರಿ, ಅದು ಬಿ ರಿಪೋರ್ಟ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು, ಏನಾಗಿತ್ತು ಅಂತ? ಸರ್, ನನ್ಗೆ ಅಷ್ಟು ಕನ್ನಡ ಬರೋದಿಲ್ಲ. ಬಟ್ ಹಲ್ಲೆ ಅಂತ ಫಸ್ಟ್ ಟೈಮ್ ಕೇಳಿದ್ ನಾನು, ಹಲ್ಲೆ ಅಂದ್ರೆ ಏನು ಅಂತ. ಬಟ್ ದಯವಿಟ್ಟು ಆ ಥರ ನಾನು ಯಾರನ್ನೂ ನೋಡ್ಕೊಂಡಿಲ್ಲ. ಮಗಳನ್ನಂತೂ ನೋಡಲ್ಲ, ಸೊಸೆ ಅಂತನೂ ಬೇರೆ ಅಲ್ಲ. ನನಗೆ 4 ಮಕ್ಕಳು, 2 ಮಗ ಸೊಸೆ ಅಂಡ್ ಮಗಳು ಮತ್ತೆ ಅಳಿಯ, ಎಲ್ಲಾರನ್ನೂ ಮಕ್ಕಳಂತಾನೆ ನೋಡ್ಕೊಂಡಿದ್ದೀನಿ. ಇದು ನೋಡಿ ನನಗೆ ತುಂಬಾ ಆಶ್ಚರ್ಯ ಅನಿಸ್ತು. ಯಾರು ಇದು ಈ ತರ ಸೂಚನೆ ನಿಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ, ಅದು ವೆರಿಫಿಕೇಶನ್ ಆಗಕ್ಕಿಂತ ಮುಂಚೆನೇ ಇದು ಬಂದ್ಬಿಟ್ಟು ಅದು ಪೇಪರ್ಸ್ ನಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬರೋದು ನನ್ಗೆ ಅನ್ಸುತ್ತೆ ನಮ್ಮನ್ನೇ ಕೇಳ್ಬೇಕಾಗಿತ್ತು, ಇದೇನಿದೆ ಏನಿಲ್ಲ ಅಂತ. ತಕ್ಷಣ ನಾನು ಇದು ಟೆಲಿವಿಷನ್ ನಲ್ಲಿ ನೋಡಿದ್ದು ನನ್ಗೆ ತುಂಬಾ ಆಶ್ಚರ್ಯ ಅನಿಸ್ತು. ಎರಡನೇದೇನು ಅಂತಂದ್ರೆ, 80 ಕೋಟಿದ್ದು ಎಲ್ಲಿ ಬಂತಂದ್ರೆ ಅದು ಶೇರ್ಸ್. ನಂದು ಹಾಸ್ಪಿಟಲ್ ಶೇರ್ಸ್ ಅಂದ್ರೆ ಈ ಹಾಸ್ಪಿಟಲ್ ಅಲ್ಲ, ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿದ್ದೀನಿ. ಅದು ನಾನು ಸ್ವಂತ ಮಗ ಕೊಟ್ಟಿದ್ದೀನಿ. ಅದನ್ನ ಎರಡಕ್ಕೂ ಅಟ್ಯಾಚ್ ಮಾಡ್ಬಿಟ್ಟು ಹೀಗ್ ಮಾತಾಡಿದ್ದಾರೆ. ಅದು ಇನ್ಯಾರಿಗೂ ಕೊಟ್ಟಿಲ್ಲ, ನನ್ ಮಗನ್ ಕೊಟ್ಟಿದ್ದೀನಿ. ಕರೆಕ್ಟ್. ನೀವು ಮಗನ್ ಕೊಡ್ಬೇಕಾದ್ರೆ ಸೊಸೆ ಫೋರ್ಸ್ ಮಾಡಿದ್ಲ, ಸೊಸೆ ನಿಮ್ಗೆ ಗಲಾಟೆ ಮಾಡಿದ್ಲ ಅಂತ ಕೇಳ್ತಾ ಇದಾರೆ ಅವರು. ಇಲ್ಲ, ನನ್ ಮಗಳಿಗೂ ಕೊಟ್ಟಿದ್ದೀನಿ, ನನ್ ಮಗನ್ಗೂ ಕೊಟ್ಟಿದ್ದೀನಿ. ಅಂದ್ರೆ ಯಾರೋ ನಿಮ್ಮ ಒಂದು ಈ ರೀತಿಯ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಮತ್ತೆ ಅತ್ತೆ ಸೊಸೆಯ ಒಂದು ಬಾಂಧವ್ಯನ ಸಹಿಸಕ್ಕಾಗದೆ ಈ ರೀತಿ ಮಾಡಿದಾರೆ ಅನ್ಸುತ್ತೆ ಮೇಡಮ್? 100% ಅದು ನಿಜಾನೇ. ಯಾಕೆಂದ್ರೆ ನಾನು ಯೂಶಲಿ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ನಾನು ಎಜುಕೇಶನ್ ಇದ್ದೆ. ನಾವಿಬ್ರು ಜೊತೆಗೆ ಕೆಲಸ ಮಾಡ್ತಿದ್ವಿ. ಪ್ಲಸ್ ನನ್ನ ಅಮ್ಮಂಗೆ ಒಂದು ಸ್ಟ್ರಾಂಗ್ ಆಗಿ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀನಿ. ಈಗ ನಮ್ಮ ಮಾವ ಹೋದ್ಮೇಲೆ ನಾನು ಹಾಸ್ಪಿಟಲ್ ಎಲ್ಲ ನೋಡ್ಕೊಳಕ್ ಶುರು ಮಾಡಿದೆ. ಅಂಡ್ ಹಾಸ್ಪಿಟಲ್ ಇವಾಗ ಟಚ್ ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಅಂಡ್ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇದೀವಿ, ಎಷ್ಟೋ ಫ್ರೀ ಸೈಕಲ್ಸ್ ಮಾಡ್ತಾ ಇದೀವಿ ನಾವು. ಅಂಡ್ ಅಂದ್ರೆ ತುಂಬಾ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ, ಪ್ಲಸ್ ನಮ್ಮ ಫೌಂಡೇಶನ್ ಇಂದ ಎಷ್ಟೋ ಜನ ಬಡ ಹೆಣ್ಮಕ್ಳಿಗೆ ನಾವು ವಿದ್ಯಾಭ್ಯಾಸ ಕೊಡ್ತಾ ಇದೀವಿ. ಪ್ಲಸ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾರ್ಗು ಅವ್ರ ಮಕ್ಳು ಫೀಸ್ ಎಲ್ಲ ನಾವೇ ಕಟ್ಟಿರೋದು. ಆತರ ನಾವು ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಇದು ಯಾರೋ ನಮ್ಮಿಬ್ರನ್ನ ಏನಾದ್ರೂ ಮಾಡಿ ಇವ್ರನ್ನ ಬೇರೆ ಮಾಡ್ಬೇಕು, ಇಲ್ಲ ಇವ್ರಿಬ್ರು ಕೆಟ್ಟ ಹೆಸರು ತರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ ಇದನ್ನ ಹೊತ್ತು. ಇದರಿಂದ ಏನೂ ಇಲ್ಲ. ಅಂಡ್ ಇದರಿಂದ ಅವ್ರಿಗೂ ಏನು ಇದನ್ನ ಮಾಡಿ ಅವರು ಏನು ಸಾಧಿಸಕ್ಕಾಗಲ್ಲ, ನಾವು ಏನು ಇದ್ ಮಾಡಕ್ಕಾಗಲ್ಲ. ನಾವು ಇದನ್ನೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ, ನಾವೇನ್ ಕೆಲಸ ಮಾಡ್ಬೇಕು ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ದಿಸ್ ಹ್ಯಾಸ್ ಡಿಸ್ಟರ್ಬ್ಡ್ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಸಮ್ವೇರ್. ಬಟ್ ಇದು ಖಂಡಿತ ಇದು ಸುಳ್ಳು. ದಯವಿಟ್ಟು ಈ ತರ ನ್ಯೂಗಳು ಹಾಕಕ್ ಮುಂಚೆ ಕ್ಲಾರಿಫೈ ಮಾಡ್ಕೊಳ್ಳಿ. ಸುಮ್ನೆ ಯಾರೋ ಏನೋ ಹೇಳಿದ್ರು ಅಂತ ಹಾಕ್ಬಿಡ್ಬೇಡಿ. ಯಾಕಂದ್ರೆ ಮಾಧ್ಯಮ ಅನ್ನೋದು ಇವತ್ತು ಎಷ್ಟು ಶಕ್ತಿ ಇದೆ, ಎಷ್ಟು ಒಳ್ಳೆ ಹೆಸರಿದೆ ಅಂದ್ರೆ ಅಷ್ಟೇ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಬೇಗ ಈ ತರ ಇದ್ರಿಂದ. ಇಟ್ಸ್ ಓಕೆ, ಈಗ ಆಗೋಗಿದೆ. ಬಟ್ ನೆಕ್ಸ್ಟ್ ಟೈಮ್ ಇಂದ ದಯವಿಟ್ಟು ಈ ತರ ಎಲ್ಲ ವೆರಿಫೈ ಮಾಡ್ಬಿಟ್ಟು ಹಾಕಿ. ನಮ್ಗೆ ಅಂತಲ್ಲ, ಯಾರಿಗೆ ಆದ್ರೂ ಸರಿ. ನಾನು ಆಕ್ಚುಲಿ ಪ್ರೆಸ್ ಜೊತೆಲಿ ತುಂಬಾ ಫ್ರೆಂಡ್ಲಿ ಆಗಿದ್ದೀನಿ.
ನಾನು ಏನೇನು ಪ್ರೋತ್ಸಾಹ ಮಾಡಿದ್ದೀನಿ, ಏನೇನು ಒಳ್ಳೆ ಕೆಲಸ ಮಾಡಿದ್ದೀನಿ, ನಿಮ್ನೆ ಯಾವಾಗ್ಲೂ ಕರೆಯೋದು ಮಾತಾಡೋದು, ಆ ಬಾಂಧವ್ಯ ನಾವು ಒಂದ್ ಸ್ವಲ್ಪ ಇನ್ನೂ ಗಟ್ಟಿ ಮಾಡೋಣ. ಬಟ್ ಈ ತರ ನೀವು ನನ್ಗೆ ಹೇಳ್ದೆ ಇದು ಬಂದಿದ್ದು ನನ್ಗೆ ಆಶ್ಚರ್ಯ ಅನಿಸ್ತು. ಸೊ ಅದಕ್ಕೋಸ್ಕರ ದಯವಿಟ್ಟು ಇದು ನನ್ನ ಮಕ್ಳಿಗೆ ಕೊಟ್ಟಿದ್ದು, ಮಕ್ಳು ಮುಂದೆ ಬರ್ಲಿ, ನನ್ನ ಕಣ್ಣೆದುರಿಗೇನೆ ಅವ್ರು ಇದನ್ನ ತಗೊಂಡು ಮಾಡ್ಲಿ. ಇನ್ನು ಇನ್ಫ್ಯಾಕ್ಟ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮಾಡ್ಬೇಕು ಗೌರ್ಮೆಂಟ್ ಜೊತೆಲಿ. ಯಾಕಂದ್ರೆ ಇದು ಒಂದು ಇದ್ ಮಾಡಿದ್ದಾರೆ, 1.2 lakhs ಗೌರ್ಮೆಂಟ್ ಜೊತೆಲಿ ಮಾಡ್ಬೇಕಂತ. ನಾನು ಅದನ್ನ ತಗೊಂಡು ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇದನ್ನ ಹಾಕೋಣ, ಮಾಡೋಣ ನಾನು. ಬಿಕಾಸ್ ಪದ್ಮಶ್ರೀ ಸುಮ್ನೆ ಕೊಡಲ್ಲ, ಅದು ಇನ್ನೂ ನಾನು ಹೆಲ್ಪ್ ಮಾಡ್ಬೇಕು ಅಂತಾನೆ ಇದ್ದೆ. ತಕ್ಷಣ ಇದ್ ನೋಡ್ದೆ ನಾನು. ಐಸೆಟ್ ಏನಿಲ್ಲ, ನಾನು ಯಾರ ಜೊತೆಲೂ ಜಗಳ ಆಡ, ನೀವೇ ಹೇಳಿ, ಕಮ್ನಿರಾವ್ ಹೋಗಿ ಯಾರ ಹತ್ರ ಜಗಳಾಡಿದ್ ನೋಡಿದ್ರ? ಹಾಕಿರೋದು ಸೊಸೆ ಬಂದು ಜಗಳ ಆಡಿದಲ್ಲ ನಿಮ್ಮ ಹತ್ರ? ಇಲ್ಲ, ಯಾರ್ಯಾರು ಮಾಡಿಲ್ಲ. ದಯವಿಟ್ಟು ನಿಜವಾಗ್ಲೂ ಅದು ನೋಡಿ ನಾನ್ ಕೇಳ್ಬೇಕಂತ ಮಾಡಿದ್ದೆ ನಾನು, ಯಾಕಪ್ಪ ಹಿಂಗ್ ಮಾಡಿದ್ರಿ ನೀವು ಅಂತ. ಹೋಗ್ಲಿ ಬಿಡು, ಆಯ್ತು, ಒಳ್ಳೇದು ಇದು ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ರಿ, ಬಟ್ ಇದನ್ನ ತೆಗ್ದ್ಬಿಡಿ. ಓಕೆ, ಈಗ ಅದು ಬಿ ರಿಪೋರ್ಟ್ ಆಗಿದೆ, ಏನಾಗಿದೆ ಮೇಡಮ್? ಇಲ್ಲ, ಇಟ್ ಈಸ್ ಎ ಬಿ ರಿಪೋರ್ಟ್ ಓನ್ಲಿ. ಸಿ, ಅವ್ರಿಗೆ ಶಿ ವಾಸ್ ಥ್ರೆಟನ್ಡ್ ಅಂಡ್ ಶಿ ವಾಸ್ ಫೋರ್ಸ್ ಟು ಡೂ ದಿಸ್ ಫಾರ್ ಸಮ್ ಅದರ್ ಬಿಸ್ನೆಸ್ ರೀಸನ್. ಅರ್ಥ ಆಯ್ತಲ್ಲ? ಸೊ ಇಮಿಡಿಯೇಟ್ಲಿ ವಿ ಟುಕ್ ದ ಲೀಗಲ್ ಆಕ್ಷನ್ ಅಂಡ್ ಶಿ ಹ್ಯಾಸ್ ಬಿನ್ ಔಟ್ ಆಫ್ ಆಲ್ ದೋಸ್ ಥಿಂಗ್ಸ್. ಸೊ ಹೀಗಿರುವಾಗ ಸಿ, ಎವ್ರಿಥಿಂಗ್ ವಿ ಕಾಂಟ್ ಗೋ ಇನ್ ಪಬ್ಲಿಕ್. ಬಿಸ್ನೆಸ್ ಕಾಂಪಿಟೇಟರ್ಸ್ ಇರ್ತಾರೆ, ಯಾರು ಸಹಿಸಕ್ ಆಗ್ತಿಲ್ಲ ಅವ್ರ ಮುಂದೆ. ಇನ್ನು ಈ ಏಜ್ ಅಲ್ಲೂ ಶಿ ಇಸ್ ಬೀನ್ ಎ ಕಾಂಪಿಟೇಟರ್ ಫಾರ್ ಆಲ್ ಅದರ್ಸ್ ಅಂತ. ಪ್ಲಸ್ ನಮ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಏನಾಗ್ತಾ ಇದೆ ಅಂದ್ರೆ, ಈಗ ಅವರು ಆಲ್ಮೋಸ್ಟ್ ಒಂದ್ 300 ಡಾಕ್ಟರ್ಸ್ಗೆ ಪ್ರತಿ ವರ್ಷ ಶಿ ಇಸ್ ಟೀಚಿಂಗ್ ರೀಪ್ರೊಡಕ್ಟಿವ್ ಮೆಡಿಸಿನ್ ಅವ್ರಿಗೆ. ಅಂಡ್ ಎಲ್ಲ ಮುಂದೆ ಬರ್ತಾ ಇದಾರೆ. ಇದು ಕೆಲವ್ರಿಗೆ ಸಹಿಸಕ್ಕಾಗತ್ತೆ, ಕೆಲವ್ರಿಗೆ ಸಹಿಸಕ್ಕಾಗಲ್ಲ. ನಾವ್ ಯಾರನ್ನು ಅಂತ ಹೆಸರೇ ಏನು ಹೇಳಲ್ಲ, ಬಟ್ ಇದೆಲ್ಲ ಸಹಜ. ಎನಿ ಬಿಸ್ನೆಸ್, ಎನಿ ಇದು ತಗೊಳ್ಳಿ, ಈಗ ಒಂದು ಫಿಲ್ಮ್ ಇಂಡಸ್ಟ್ರಿನೇ ತಗೊಳ್ಳಿ, ಒಬ್ಬ ಹೀರೋ ಮುಂದೆ ಬರ್ತಾ ಇದಾರೆ, ಇನ್ನೊಬ್ಬ ಬಂದಿಲ್ಲ ಅಂದ್ರೆ ಅವ್ರಿಗೂ ಏನಾದ್ರೂ ಒಂದಿರುತ್ತೆ. ಸೊ ಇದನ್ನೆಲ್ಲ ನಾವು ಹಿಂದಿಕ್ ಹಾಕ್ಬಿಟ್ಟು ಇನ್ನೂ ಒಳ್ಳೆ ಒಳ್ಳೆ ಕೆಲಸ ಮಾಡ್ಬೇಕಂತಿದೀವಿ ನಾವು. ಆಕ್ಚುಲಿ ನಾವು ಇವಾಗ ನಾನು ಇವ್ರ ಹತ್ರ, ದಿನೇಶ್ ಗುಂಡೂರಾವ್ ಸರ್ ಹತ್ರ ಮಾತಾಡಿದೀನಿ, ಬರಕ್ ಹೇಳಿದಾರೆ ಅವ್ರು ನಂಗೆ. ಅಮ್ಮನ ಹೆಸರಲ್ಲಿ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಒಂದು IVF ಸೆಂಟರ್ ಹಾಕ್ಬಿಟ್ಟು ಅದನ್ನ ಮುಂದುವರಿಸಬೇಕು ಅಂತ ಇದೀವಿ. ಪ್ಲಸ್ ಇನ್ನ ಏನೇನೋ ಗೋಲ್ಡ್ ಮೆಡಲ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಇನ್ನ ಏನೇನೋ ಹಿಂಗೆ ನಮ್ ಕಾರ್ಯಕ್ರಮ ಇದೆ, ಅದ್ರ ಕಡೆ ಗಮನ ಕೊಡೋಣ. ಈ ತರ ಎಲ್ಲ ಇದ್ ಮಾಡ್ಕೊಂಡು ಯಾಕೆ ಅಂತ ನಾನು ಹೇಳೋದು. ಅಂದ್ರೆ ನಿಮ್ಮ ಮತ್ತೆ ಮೇಡಮ್ ಅವರ ಒಂದು ಸಂಬಂಧ ನೋಡಿ ಯಾರೋ ಹೊಟ್ಟೆ ಕಿಚ್ಚುಗೋಸ್ಕರ ಈ ರೀತಿ ಮಾಡಿದ್ದಾರೆ 100%. ಅಂದ್ರೆ ಮನೆಯಲ್ಲಿ ಯಾರು ಇಲ್ಲ, ಬಟ್ ಮನೆಯಲ್ಲಿ ಎಲ್ಲರೂ, ಮಗ, ಸೊಸೆ ಮತ್ತೆ ಮಗಳು, ಅಳಿಯ, ಅವ್ರು ಯಾರು ಇಲ್ಲ. ಎಲ್ಲರೂ ನನ್ನ ಬೆನ್ನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಬಟ್ ಏನಂದ್ರೆ ಆಚೆ ಕಡೆಯಿಂದ ಎಲ್ಲರೂ ನಂದು ಸಕ್ಸಸ್ ಅವರು ಸಹಿಸ್ಕೋತಾರೆ, ಎಲ್ಲರೂ ಜೈ ಜೈ ಅಂತ ಅನ್ನಲ್ಲ, ಅದು ಸಹಜ. ಸೊ ಅದರಿಂದ ಯಾರು ಅಂತ ನಾನು ಹುಡುಕಕ್ಕಾಗಲ್ಲ, ಬಟ್ ಇದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನ ಹುಡ್ಕೊಳ್ಳೋದ್ ಬದಲು ಇನ್ನೂ ಜಾಸ್ತಿ ಒಳ್ಳೆ ಕೆಲಸ ಮಾಡೋಣ ಅಷ್ಟೇ. ನಾನು ಅಷ್ಟೇ ಹೇಳೋದು. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ನೀವೆಲ್ಲರೂ ಮಾಧ್ಯಮವರು ಸ್ವಲ್ಪ ವಿಚಾರಿಸ್ಬಿಟ್ಟು ನನ್ನ ಬಗ್ಗೆ ನಿಜ ಇದೆಯಾ ಇಲ್ಲ ಅಂತ ನೋಡ್ಕೊಂಡು ಮಾಡಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಏನು ಡಾಕ್ಟರ್ ಕಾಮಿನಿ ಅವರ ಮಾತಾಗಿರುವಂಥದ್ದು, ಮತ್ತೆ ಅವರ ಸೊಸೆ ಮಾತಾಗಿರುವಂಥ, ಯಾರೋ ಹೊರಗಡೆ ಇರೋರು ಫೋರ್ಸ್ಫುಲಿ ಈ ರೀತಿ ಮಾಡಿದ್ದಾರೆ ಅನ್ನೋ ಮಾತು ಹೇಳ್ತಾರೆ. ಮತ್ತೆ ನಾವಿಬ್ರು ಸಹ ಚೆನ್ನಾಗಿದ್ದೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ನಮ್ಮ ಒಂದು ಸಂಸ್ಥೆ ವತಿಯಿಂದ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.